ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದರೆ ನಿಮ್ಮ ಆಯ್ಕೆ ಹೇಗಾಯಿತು ಆ್ಯಂಡ್ ನಿಮ್ಮ ಪಾತ್ರ ನಿಮಗೆ ಎಷ್ಟು ಖುಷಿ ತಂದು ಕೊಡ್ತು? ಲಾಸ್ಟ್ ಇಯರ್ ಯುಗಾದಿ ಟೈಮಲ್ಲಿ ಮನೇಲಿ ಪೂಜೆ ಮಾಡುವಾಗ ನನಗೆ 3-4 ವರ್ಷ ವೇಟ್ ಮಾಡಿದ್ದೆ, ಯಾವುದೂ ಒಳ್ಳೆ ಸಿನಿಮಾ ಬಂದಿರಲಿಲ್ಲ. ಸಾಕು 2024 ಡಿಸೆಂಬರ್ ತನಕ ಟೈಮ್ ಕೊಡ್ತೀನಿ, ಸಿಗದೆ ಹೋದರೆ ನಾನು US ಮಾಸ್ಟರ್ಸಿಗೆ ಹೋಗ್ತೀನಿ ಅಂತ ನಾನು ಐ ಮೇಡ್ ಮೈ ಡಿಸಿಷನ್. ಬಟ್ ಅದಾಗಿ 1-2-3 ಮಂತ್ಸಲ್ಲಿ ಈಗ ಅವಕಾಶ ಸಿಕ್ತು. ಈಸಿಯಾಗಿ ಏನೋ ಸಿಕ್ಲಿಲ್ಲ, 2-3 ಸತಿ ಆಡಿಷನ್ ಮಾಡಬೇಕಿತ್ತು. ಫಸ್ಟ್ ರಿಜೆಕ್ಟ್ ಆಗಿದ್ರಿ? ಹೌದು, ಫಸ್ಟ್ ಟೈಮ್ ರಿಜೆಕ್ಟ್ ಆಗಿದ್ದೆ. ಬಿಕಾಸ್ ನಾನು ನನ್ನ ಕ್ಯಾರೆಕ್ಟರಲ್ಲಿ ತುಂಬ ಡಿಫ್ರೆನ್ಸ್ ಇದೆ. ಅವಳು ತುಂಬ ಔಟ್ ಸ್ಪೋಕನ್ ಮತ್ತು ವೆರಿ ಬಜಾರಿ ಅಂತಾರಲ್ಲ ಆ ಥರ. ತುಂಬ ಖುಷಿ ಆಗ್ತಿದೆ. ಇದು ಯುಗಾದಿಯನ್ನು ನಮಗಿದು ನ್ಯೂ ಇಯರ್, ಹೊಸ ವರ್ಷ ಸ್ಟಾರ್ಟ್ ಆದಂಗೆ. ಸೊ ಹೊಸ ವರ್ಷಕ್ಕೆ ಹೊಸ ಒಂದು ಎಲ್ಲರಿಗೂ ನಮ್ಮ ಕರ್ನಾಟಕದವ್ರಿಗೆ ನಾವು ಗಿಫ್ಟ್ ಕೊಟ್ಟಿದ್ದೀವಿ. ಇಟ್ಸ್ ಮನದ ಕಡಲು. ನನಗೆ ಕಾಲ್ ಬಂದಿದ್ದು ಹಿಂದಿನ ದಿನ. ನಾನು ಸಂತೋಷ್ ಸರ್ ಜೊತೆ, ನಮ್ಮ DOP ಇದ್ದಾರಲ್ಲ ಸಂತೋಷ್ ರೈ ಪತಾಜೆ ಸರ್ ಜೊತೆ ಒಂದು ಆ್ಯಡ್ ಶೂಟ್ ಮಾಡಿದೆ. ಅದರಿಂದ ನನಗೆ ಸಂತೋಷ್ ಸರ್ ಫೋನ್ ಮಾಡಿದ್ರು, ಈ ಥರ ಒಂದು ಯೋಗರಾಜ್ ಸರ್ ಸಿನಿಮಾ ನಡೀತಾ ಇದೆ ಬನ್ನಿ ಅಂದರು. ನಾನು ಆಡಿಷನ್ಸ್ ಅದು ಇದು ಅಂತ ಹೋಗ್ತಾ ಇದೆ, ಬರ್ತಿದ್ದೆ. ಐಮ್ ಲೈಕ್ ಓಕೆ ಸಾಕು, ಇದು ಯಾಕೋ ಯಾವುದೂ ವರ್ಕ್ ಆಗ್ತಾ ಇಲ್ಲ. ನನಗೂ ಏನು ಫಿಲ್ಮ್ ಬ್ಯಾಕ್ಗ್ರೌಂಡ್ ಎಲ್ಲ ಏನೂ ಇರಲಿಲ್ಲ. ಸುಮ್ಮನೆ ಆಗ್ಬಿಡೋಣ, ನೋಡೋಣ ಲೈಫ್ ಹೇಗೆ ಹೋಗುತ್ತೆ ಹಾಗೆ ಹೋಗೋಣ ಅಂತ ಇರೋ ಟೈಮಲ್ಲಿ ನಂಗೆ ಸಂತೋಷ್ ಸರ್ ಫೋನ್ ಮಾಡಿದ್ರು. ಓಕೆ ಯೋಗರಾಜ್ ಸರ್, ನನಗೇನಿತ್ತು ತಲೆಯಲ್ಲಿ ಅಂದರೆ ಹೋಗೋಣ, ಲೆಟ್ಸ್ ಸಿ ಆಗುತ್ತೋ ಆಗೋದು, ಹೋಪ್ ಫಾರ್ ದ ಬೆಸ್ಟ್ ಅನ್ನೋ ಥರನೇ ಹೋಗಿದ್ದು. ನನ್ನ ಮೈಂಡ್ ಸೆಟ್ ಏನು ಫಿಕ್ಸ್ ಮಾಡ್ಕೊಂಡು ಹೋಗಿರಲಿಲ್ಲ. ನನ್ನ ಕ್ಯಾರೆಕ್ಟರ್ ಕೂಡ ಕೇಳಿಲ್ಲ. ಯೋಗರಾಜ್ ಸರ್, ಓಕೆ ಯೋಗರಾಜ್ ಸರ್ ಸಿನಿಮಾ ಹೋಗಿ ಯಾವುದಾದ್ರೂ ಓಕೆ ಮಾಡೋಣ. ಲೈಕ್ ಯೋಗರಾಜ್ ಸರ್ ಸಿನಿಮಾದಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಎಲ್ಲ ಕ್ಯಾರೆಕ್ಟರು ಹೈಲೈಟ್ ಆಗುತ್ತೆ. ಹೀರೋ ಹೀರೋಯಿನ್ ಅನ್ನೋದಂದ್ರೆ ಪಾತ್ರ ಆಗಿ ಎಲ್ಲ ಕ್ಯಾರೆಕ್ಟರ್ಸು ಚೆನ್ನಾಗಿರುತ್ತೆ ಅಂತ ಹೋದೆ. ಆಮೇಲೆ ಗೊತ್ತಾಯಿತು ಕ್ರಿಕೆಟ್ 2 ತಿಂಗಳುಗಳು ನಾವು ಅದಕ್ಕೆ ವರ್ಕ್ ಮಾಡಿದ್ವಿ. ದಿನ ಬೆಳಿಗ್ಗೆಯಿಂದ ಸಂಜೆ ತನಕ ವರ್ಕ್ಶಾಪ್ ಮಾಡ್ತಾನೆ ಇದ್ವಿ, ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ನಾವು 3 ಜನನೂ ಆಫೀಸಲ್ಲಿ ಕುತ್ಕೊಂಡು. ಆ್ಯಂಡ್ ಶೂಟಿಂಗ್ ಸೆಟ್ಟಲ್ಲಿ ಅಷ್ಟೇ ನಾವು ಹೋಗಾದ್ಮೇಲೆ ಆ ಮಾನಿಟರ್ ಟೇಕ್ಸ್ಗಿಂತ ಮುಂಚೆ ನಮ್ಮ ಮಾನಿಟರ್ಸ್ ಮಾಡಿಸ್ತಾ ಇದ್ರು. ನಂಗೆ ಇದೇ ಥರ ಬೇಕು, ಹೀಗೆ ಬೇಕು ಅಂತ ಹೇಳ್ಕೊಡ್ತಿದ್ರು. ಸೊ ನಮಗೆ ಟೇಕ್ ಟೈಮಲ್ಲಿ ಈಸಿಯಾಗಿ ಹೋಗ್ಬಿಡ್ತಿತ್ತು, ನಮಗೇನೋ ಡಿಫಿಕಲ್ಟ್ ಅನ್ನಿಸ್ತಿರ್ಲಿಲ್ಲ. ಆ್ಯಂಡ್ ಸರ್ ಹೇಗೆ ಅಂದರೆ ನಮಗೆ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿಕೊಡ್ತಾರೆ, ಆ ಸ್ಪೇಸ್ ಕೊಟ್ಬಿಡ್ತಾರೆ. ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಹೇಳಲ್ಲ. ನಿಮ್ಗೆ ಹೇಗೆ ಅನ್ಸುತ್ತೆ, ನಿಮಗೆ ಕ್ಯಾರೆಕ್ಟರ್ ಗೊತ್ತಿದೆ ಅಲ್ವಾ, ನಿಮ್ಗೆ ಹೇಗೆ ಅನ್ಸುತ್ತೆ ನೀವು ಮಾಡಿ ಆ ಕ್ಯಾರೆಕ್ಟರ್. ಅದ್ರಲ್ಲಿ ಏನಾದ್ರು ನಮಗೆ ಕರೆಕ್ಷನ್ ಇದ್ದರೆ ನಾನು ಹೇಳ್ತೀನಿ, ಬಟ್ ನಿಮಗೆ ಅನ್ಸಿದ್ನ ನೀವು ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.